ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ, ಹಾಗೆ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಒಂದು ವಿಶೇಷವಾಗಿರೋ ತಿಂಡಿ ಮಾಡೋ ಸಂಪ್ರದಾಯ ನಮ್ಮಲ್ಲಿದೆ. ನಮ್ಮ ಕಡೆಗೆ ಶಿವರಾತ್ರಿ ಹಬ್ಬದಲ್ಲಿ ರಾಗಿ ಕಿಲ್ಸ ಅಥವಾ ಹಾಲ್ಬಾಯಿ ಅಂತ ಮಾಡ್ತಾರೆ. ಬಹುಶಃ ಶಿವರಾತ್ರಿ ಕಳೆದ ಮೇಲೆ ಸೆಕೆ ಶುರುವಾಗೋದ್ರಿಂದ ಇದು ತಂಪಾಗಿರೋದನ್ನು ನೆಕ್ಸ್ಟ್ ತಿನ್ನಬೇಕು ಅನ್ನೋ ಇಂಡಿಕೇಷನ್ ಇರಬಹುದು. ತುಂಬ ಚೆನ್ನಾಗಿರುತ್ತೆ ರಾಗಿ ಹಾಲ್ಬಾಯಿ, ತುಂಬ ಸಾಫ್ಟಾಗಿರುತ್ತೆ. ಹಲ್ಲಿಲ್ಲದೆ ಇರೋ ಅಜ್ಜ ಅಜ್ಜಿಯಿಂದ ಹಿಡಿದು ಹಲ್ಲು ಬರದೇ ಇರೋ ಮಕ್ಳಿಗೆ ಕೂಡ ಆರಾಮಾಗಿ ತಿನ್ಬೋದು. ಅಷ್ಟು ಸಾಫ್ಟಾಗಿ ಗುಳುಮ್ ಅಂತ ಒಳಗೆ ಹೋಗೋ ಥರ ಇರುತ್ತೆ. ನಾನಿವತ್ತು ಆ ಹಾಲ್ಬಾಯಿನ ಬೆಲ್ಲ ಸಕ್ಕರೆ ಏನೂ ಉಪಯೋಗಿಸ್ದೆ ಬರೀ ಕಬ್ಬಿನ ಹಾಲಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ 1 ಲೋಟ ಆಗೋಷ್ಟು ರಾಗಿನ ಚೆನ್ನಾಗಿ ತೊಳೆದು ಅದರಲ್ಲಿರೋ ಕಸ ಗಿಸ ಏನಾದ್ರು ಇದ್ದರೆ ಸಪ್ರೇಟ್ ಮಾಡಿ ಚೆನ್ನಾಗಿ ತೊಳೆದು ಅದನ್ನು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಯಾವ ಲೋಟದಲ್ಲಿ ರಾಗಿ ತೊಗೊಂಡಿದ್ದೀವಲ್ಲ ಅದೇ ಲೋಟದಲ್ಲಿ ಅಳತೆ ಮಾಡಿ 1 ಲೋಟ ಆಗೋಷ್ಟು ಕಾಯಿ ತುರಿನೂ ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ತುರಿದಿರೋ ಕಾಯಿ ತುರಿ ತೊಗೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ತುರಿದಿಟ್ಟಿರೋದು ಫ್ರಿಜ್ಜಲ್ಲಿ ಇಟ್ಟಿರೋದು ಆ ಥರದ್ದು ಬೇಡ, ಫ್ರೆಶ್ ಆಗಿರೋ ಕಾಯಿ ತುರಿನೇ ಇರಲಿ. 1 ಲೋಟ ಕಾಯಿ ತುರಿ, 1 ಲೋಟ ರಾಗಿ, ಅದಕ್ಕೊಂದು 5 ಏಲಕ್ಕಿ, ಹಾಗೆ ರುಬ್ಬಕ್ಕೆ ಕಬ್ಬಿನ ಹಾಲು ಬೇಕು. ನಾನಿಲ್ಲಿ ಒಂದು ಸರಿ ರುಬ್ಬಿ ಅದರದ್ದು ಹಾಲು ತೆಗಿತಾ ಇದ್ದೀನಿ. ನೀಟಾಗಿ ಅದನ್ನು ಸ್ಟ್ರೈನ್ ಮಾಡಿಕೊಂಡು ಆ ಚರಟ ಇರುತ್ತಲ್ಲ ಮತ್ತೆ ಅದನ್ನು ಹಾಕಿ ಇನ್ನೊಂದು ಸರಿ ಮತ್ತೆ ಕಬ್ಬಿನ ಹಾಲಲ್ಲಿ ಹಾಕಿ ರುಬ್ಬಿ ಈ ಥರ 3 ಸರಿ ಮಾಡಬೇಕು. ನೀಟಾಗಿ ಅದರದ್ದು ಸಾರ ಅಷ್ಟು ಬಿಟ್ಕೊಂಬರುತ್ತೆ. ಹಾಗೆಯೇ 1 ಲೋಟ ರಾಗಿ 1 ಲೋಟ ಕಾಯಿ ತುರಿಗೆ 3 ಲೋಟ ಆಗೋಷ್ಟು ಕಬ್ಬಿನ ಹಾಲು ಬೇಕಾಗತ್ತೆ. ಇದಿಷ್ಟೂ ನೀಟಾಗಿ ನಾನು ನೀರಷ್ಟು ಹಾಲಷ್ಟು ತೆಗೆದದ್ರದ್ದು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ನೀರು ದೋಸೆ ಹಿಟ್ಟಿನ ಹದಕ್ಕಿರಲಿ ಅದು ಹಿಟ್ಟು, ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಮಗ್ಚ್ತಾ ಇದ್ದೀನಿ. ಹಾಗೆಯೇ ಒಂದು ಸೈಡಲ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ಗಸಗಸೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ಹಿಟ್ಟು ಮಗ್ಚ್ತಾ ಬಂದು ಅದು ಬಿಟ್ಕೊಳ್ತಾ ಬರುತ್ತೆ ಅನ್ನುವಾಗ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋಣ. ಹಾಗೆ ಒಲೆ ಉರಿ ಫಸ್ಟಿಗೆ ಒಂದು ಸ್ವಲ್ಪ ಹೈಯಲ್ಲಿರಲಿ. ಹಿಟ್ಟೆಲ್ಲ ಕಾದು ಇನ್ನೇನು ದಪ್ಪ ಆಗುತ್ತೆ ಅಂತ ನಿಮಗೆ ಅನಿಸುತ್ತಲ್ಲ, ಆವಾಗ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಗ್ಚ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಹಾಗೆ ಅದನ್ನು ಪ್ರೋಸೆಸ್ ಪೂರ್ತಿ ಕಂಟಿನ್ಯೂ ಆಗೋ ತನಕನೂ ಮಗ್ಚ್ತಾನೆ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಒಂದೊಂದು ಕಡೆ ಗಂಟು ಉಳ್ಕೊಳ್ಳುತ್ತೆ. ನೋಡಿ, ತುಪ್ಪನೂ ಹಾಕಿ ಮಗ್ಚ್ತಾ ಬಂದೆ, ಅದು ಪೂರ್ತಿ ತಳ ಬಿಟ್ಕೊಂಡು ಬಂತು. ನಿಮಗೆ ಗೊತ್ತಾಗುತ್ತೆ, ಅದು ನಾವು ಪಾತ್ರೆ ಬಿಡ್ತಾ ಬರುತ್ತೆ. ಒಂದು ಸರಿ ಹಿಂಗೆ ತಿರುಗಿಸಿದ್ರೆ ಪಾತ್ರೆಯಿಂದ ಸಪ್ರೇಟ್ ಆಗುತ್ತೆ. ಆವಾಗ ಅದನ್ನು ತೆಗೆದು ನಾವು ತುಪ್ಪ ಹಚ್ಚಿರೋ ತಟ್ಟೆಗೆ ಹಾಕ್ಕೊಳ್ಳೋಣ. ಹಿಟ್ಟೊಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ, ತಣ್ಣಗಾದ್ರ ಮೇಲೆ ಕಟ್ ಮಾಡಬೇಕು. ನೋಡಿ, ಅದನ್ನ ಈಗ ಇನ್ನೊಂದು ಪ್ಲೇಟಿಗೆ ಉಲ್ಟಾ ಮಾಡಿ ಬಗ್ಗಿಸ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಬರುತ್ತೆ. ನೀವು ಹಾಕಿರೋದು ನೀಟಾಗಿ ಬೆಂದಿದ್ರೆ ನೀಟಾಗಿ ಈ ಥರ ಫುಲ್ಲು ಒಂದು ಶೇಪ್ ಪೂರ್ತಿ ಬರುತ್ತೆ. ಅಕಸ್ಮಾತ್ ಕರೆಕ್ಟಾಗಿ ಬೆಂದಿಲ್ಲ ಅಂತಂದರೆ ಅದು ಬಿಟ್ಕೊಳ್ಳಲ್ಲ, ಒಂದೊಂದು ಕಡೆಗೆ ಅಂಟ್ಕೊಳ್ಳುತ್ತೆ. ಹಾಗೆ ಅದನ್ನು ರೆಸ್ಟ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಟಚ್ ಮಾಡಿ. ಅರ್ಜೆಂಟಲ್ಲಿ ಬಿಸಿಯಲ್ಲಿ ಇರಬೇಕಾದ್ರೇ ಕಟ್ ಮಾಡೋಕ್ಕೆ ಹೋದರೆ ಅದು ಶೇಪ್ ಕೂಡ ಕ್ಲಿಯರಾಗಿ ಬರಲ್ಲ, ಚಾಕು ಕೂಡ ಅಂಟ್ಕೊಳ್ಳುತ್ತೆ, ಹಿಟ್ಟೆಲ್ಲ ಹಿಟ್ಟಿಟ್ಟಾಗುತ್ತೆ. ಸೊ ಅದು ನೀಟಾಗಿ ಆದ್ರ ಮೇಲೆ ಅದನ್ನು ಬಗ್ಸ್ಬಿಟ್ಟು ತೆಗೆದು ಕಟ್ ಮಾಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಪೀಸು ಅಂತ. ತುಂಬ ಚೆನ್ನಾಗಾಗುತ್ತೆ. ಈ ಶಿವರಾತ್ರಿಗೆ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.